ಹಾಯ್ ಹಲೋ ನಮಸ್ಕಾರ ಹೊಚ್ಚ ಕತೆ ವಿಕ್ರಾಂತ್ ದಿ ಡೆವಿಲ್. ಅಷ್ಟಮಿ ನಿನ್ನ ಮೇಲೆ ನನಗೆ ಇಷ್ಟೊಂದು ಸೆಳೆತ ಇದೆ ಎಂದು ನನಗೆ ತಿಳಿತಾನೇ ಇರಲಿಲ್ಲ. ಅವಳ ಕಣ್ಣುಗಳನ್ನೇ ನೋಡುತ್ತಾ ಅವನು ಹಾಗೆಂದಾಗ ಅವಳು ಬೆಚ್ಚಿ ಬಿದ್ದು ಆತಂಕದಿಂದ ಅವನನ್ನೇ ನೋಡ್ತಾ ಇದ್ಲು. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ. ನಡುಗುತ್ತಿದ್ದ ತನ್ನ ದೇಹವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾ ಅವಳು ವಿನಂತಿಸ್ಕೊಳ್ತಾ ಇದ್ದಾಳೆ, ಗೋಗರಿತಾ ಇದ್ದಾಳೆ. ಆದರೆ ಅವನ ಕಿವಿ ಬಹುಶಃ ಕಿವುಡಾಗಿತ್ತು. ಅದಕ್ಕೆ ಕಿವಿಗೊಡದೆ ಮತ್ತಷ್ಟು ಹತ್ತಿರ ಹತ್ತಿರ ಹೋಗ್ತಾ ಇದ್ದಾನೆ. ಕೊನೆಗೂ ಹತ್ತಿರ ಸರಿದು ಅವಳ ದೇಹಕ್ಕೆ ಒತ್ತಿ ನಿಂತುಬಿಟ್ಟ. ಆಹಾ, ಅವನ ಬಲಿಷ್ಠ ದೇಹದ ಒತ್ತಡಕ್ಕೆ ಸಿಲುಕಿದ ಅವಳಿಗೆ ತೀಕ್ಷ್ಣವಾದ ನೋವಿನ ಅನುಭವವಾಗಿ ಆಕ್ರಂದಿಸಿದ್ಲು, ಅತ್ಲು, ಕಿರುಚಿದ್ಲು. ಉಫ್, ನನ್ನನ್ನು ಹೀಗೆ ಕೊಲ್ಲಬೇಡಿ ದಯವಿಟ್ಟು. ಅವಳು ಆ ದೀನ ಸ್ವರವು ಅವನೊಳಗಿನ ಪುರುಷತ್ವವನ್ನ ಮತ್ತಷ್ಟು ಬಡಿದು ಬಡಿದು ಎಬ್ಬಿಸ್ತಾ ಇತ್ತು. ಅವನು ನಿಧಾನವಾಗಿ ಅವಳ ಕಿವಿಯ ಬಳಿ ತನ್ನ ಮೂಗನ್ನ ಉಚ್ಚುತ್ತಾನೇ ಇದ್ದ. ಅವಳಿಗೆ ಉಸಿರಾಡಲು ಕಷ್ಟವಾಗ್ತಿತ್ತು. ಅವನು ತನ್ನ ಬೆರಳುಗಳನ್ನ ಅವಳ ನಡುಗುವ ಬಿಸಿ ತುಟಿಗಳ ಮೇಲೆ ಆಡಿಸ್ತಾ ಛೇಡಿಸ್ತಾ ಇದ್ದ. ಅವನು ಒಂದು ತರಹದ ಕೆಟ್ಟ ವಿಕೃತ ನೋಟದಿಂದ ಅವಳನ್ನು ನೋಡ್ತಾನೆ ಇದ್ದ. ಇಲ್ಲ, ಅವನ ದೃಷ್ಟಿ ತನ್ನ ತುಟಿಗಳ ಮೇಲಿರುವುದನ್ನ ಕಂಡು ಅವನು ಮುತ್ತಿಕ್ಕಲು ಬರುತ್ತಿದ್ದಾನೆಂದು ಭಾವಿಸಿದ ಅವಳು ನಡುಗುತ್ತಾ ಅವನನ್ನ ಹಿಂದಕ್ಕೆ ತಳ್ಳೋಕೆ ಬಹಳ ಪ್ರಯತ್ನ ಮಾಡ್ತಾಳೆ. ನನಗೆ ಏನು ಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಆ ಕಣ್ಣುಗಳಲ್ಲಿ ಕಾಣುತ್ತಿರುವುದು ಪ್ರೀತಿಯಲ್ವೇ? ಅವಳು ಅವನನ್ನ ಅನುಮಾನದಿಂದನೇ ನೋಡ್ತಾ ಇದ್ಲು. ನೋಡು, ಹೊರಡು ಮೊದಲು. ಅವನ ಮಾತನ್ನ ಕೇಳಿದ ಕೂಡಲೇ ಜೀವ ಬಂದಂತಾಗಿ ಅವಳು ಅಲ್ಲಿಂದ ತಿರುಗಿಯೂ ಒಂದು ಕ್ಷಣ ನೋಡದೆ ಅಲ್ಲಿಂದ ಒಂದೇ ದಾಪಿಗೆ ಓಡಿ ಹೋಗ್ತಾಳೆ. ಅವಳು ತನ್ನ ಲಂಗ ದಾವಣಿಯನ್ನ ಸ್ವಲ್ಪ ಮೇಲಕ್ಕೆ ಎತ್ತಿ ಹಿಡಿದು ನೆಲದ ಮೇಲಿದ್ದ ಚಾಪೆಯ ಮೇಲೆ ಹೆಜ್ಜೆ ಬೀಳದಂತೆ ಜಾಗರೂಕತೆಯಿಂದ ಓಡ್ತಾ ಇರುವುದನ್ನ ಅವನು ನೋಡುತ್ತಾನೇ ನಿಂತಿದ್ದಾನೆ. ಅವಳ ಕೈಯಲ್ಲಿ ಅಕ್ಕಿ ಹಿಟ್ಟಿನ ಗುರುತುಗಳು ಹಾಗೇ ಉಳಿದಿದ್ವು. ಮತ್ತೊಂದೆಡೆ ಮೂಲೆಯಲ್ಲಿ ಹುರಿಯುತ್ತಿರುವಂತಹ ಕಣ್ಣುಗಳಿಂದ ನಿಂತಿದ್ದ ಆ ವ್ಯಕ್ತಿಯನ್ನ ಕಂಡು ಅವಳು ನಡುಗಿನೇ ಹೋದ್ಲು. ತೀಕ್ಷ್ಣವಾದ ದೃಷ್ಟಿಗೆ ಎದುರು ನಿಂತು, ಯಾರು ಹಾಗೆ ಹೇಳಿದ್ದು? ಗಂಭೀರ ಧ್ವನಿ ಕೇಳಿ ಅವಳ ಗಂಟಲು ಒಣಗಿ ಹೋಯಿತು. ಹೇಳು ಕೃತಿ, ವಿಕ್ರಾಂತ್ನನ್ನ ಕೊಲ್ಲಲು ನಿನಗೆ ಹೇಳ್ದವ್ರು ಯಾರು? ನಿನ್ನ ಉದ್ದೇಶ ಏನು? ಅವನ ಆ ಕಟುವಾದ ಮುಖಭಾವವನ್ನ ಕಂಡು ಅವಳ ಆಪ್ತ ಗೆಳೆಯ ಕಿರಣ್ ಬೇಗನೆ ಅವಳ ಬಳಿ ಬಂದು ಕೇಳಿದ್ದ. ನನಗೆ ಹಣದ ಅವಶ್ಯಕತೆ ಇತ್ತು. ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಅವಳು ಕೈ ಮುಗಿದು ಬೇಡ್ಕೊಳ್ತಾಳೆ. ಯಾರು ಹೇಳಿದ್ದು? ಆ ಹೆಸರು ನಿನ್ನ ಪ್ರಾಣಕ್ಕಿಂತಲೂ ಬೆಲೆಬಾಳುವಂಥದ್ದೇ. ಅವನ ಆ ಕ್ರೂರ ಮುಖವನ್ನ ನೋಡಲಾಗದೆ ಅವಳು ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡಿರ್ತಾಳೆ. ಮತ್ತೊಮ್ಮೆ ಅವನನ್ನ ನೋಡಿದ್ರೆ ತಾನು ಪ್ರಾಣ ಬಿಡುವುದು ಖಚಿತ ಅಂತ ಅವಳಿಗೆ ಅನ್ನಿಸ್ತು. ಆದರೆ ವಿಕ್ರಾಂತ್ ಅದನ್ನ ಬಯಸಿರ್ಲಿಲ್ಲ. ಕಿರಣ್ ಆಡಿದ ಮಾತುಗಳು ಅವಳ ಕಿವಿಗೆ ಬಿದ್ವು. ಅಷ್ಟರಲ್ಲಿ ಮುಂಭಾಗದಿಂದ ಕೇಳಿಬಂದ ಕಿರುಚಾಟಕ್ಕೆ ಅವಳು ಆಘಾತದಿಂದ ಅಕ್ಕಪಕ್ಕ ನೋಡ್ತಾ ಇದ್ದಾಳೆ. ಕೈಯಲ್ಲಿ ಚಾಕು ಹಿಡಿದಿದ್ದಂತಹ ವ್ಯಕ್ತಿಯನ್ನ ನೋಡಿ ಅವಳು ನಡುಗು ಹೋದ್ಲು. ಅವನಲ್ಲಿ ಕಿಂಚಿತ್ತೂ ಕೂಡ ಕರುಣೆ ಇರಲಿಲ್ಲ. ಕಿರಣ್ ಅವನನ್ನ ತಡೆಯಲು ಪ್ರಯತ್ನಿಸುತ್ತಿದ್ದುದು ಅವಳಿಗೆ ಸ್ವಲ್ಪ ಸಮಾಧಾನ ತರುತ್ತೆ. ಅವಳಿಗಂತೂ ಆ ಸತ್ಯವನ್ನ ಬಾಯ್ಬಿಟ್ಟು ಹೇಳದೆ ಬೇರೆ ದಾರಿಯೇ ಉಳಿದಿರಲಿಲ್ಲ. ದೀರ್ಘವಾಗಿ ಉಸಿರಾಡುತ್ತಾ ಅವಳು ಅವನತ್ತ ನೋಡಿದ್ಲು. ನಾನು ನಾನು ನಿಮಗೆ ಎಲ್ಲವನ್ನ ಹೇಳ್ಬಿಡ್ತೀನಿ ಸರ್. ಪ್ಲೀಸ್ ಪ್ಲೀಸ್. ಅದು ಇಲ್ಲ, ನಿನಗೆ ನಾನು ಕೊಟ್ಟ ಸಮಯ ಮುಗಿದಿದೆ. ಅವನ ಕೆಂಪಾದ ಕಣ್ಣುಗಳನ್ನು ನೋಡಲಾಗದೆ ಅವಳು ತಟಸ್ಥಳಾದಳು. ನನ್ನ ವಿರುದ್ಧ ಸಂಚು ಮಾಡುವವರಿಗೆ ನಾನು ನೀಡುವ ಶಿಕ್ಷೆ ಏನು ಗೊತ್ತೇ? ಅವನ ಆ ನಿರ್ದಯಿ ಧ್ವನಿಗೆ ಅವಳ ಎದೆ ಬಡಿತ ಅನ್ನೋದು ಡಬ್ 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 ಅನ್ನೋದು ಒಂದೇ ಸಮ ಜೋರಾಗಿ ಬಡಿದುಕೊಳ್ಳೋಕೆ ಶುರು ಮಾಡುತ್ತೆ. ಸಾವು. ಅವನ ತುಟಿಗಳಿಂದ ಆ ಮಾತು ಹೊರಬೀಳುತ್ತಿದ್ದಂತೆಯೇ ಅವಳು ಏನೋ ಹೇಳಲು ಮುಂದಾದ್ಲು. ಆದರೆ ಅಷ್ಟರಲ್ಲೇ ಅವನ ಕೈಯಲ್ಲಿದ್ದ ಚಾಕು ಅವಳ ಗಂಟಲನ್ನೇ ಸೀಳಿಬಿಡ್ತು. ಅವಳು ಕಣ್ಣುಗಳನ್ನ ಬಿಟ್ಟ ಹಾಗೆ ಕೆಳಗೆ ಬಿದ್ದು ಒಂದೆರಡು ಕ್ಷಣಗಳ ಕಾಲ ಒದ್ದಾಡಿ ನಂತರ ನಿಶ್ಚಲವಾದ್ಲು.
ದೇವರ ಪಾದವೇನೋ ಸೇರಿಕೊಂಡ್ಲು ಆಕೆ. ಆ ಭೀಕರ ದೃಶ್ಯವನ್ನು ನೋಡಲಾಗದೆ ಕಿರಣ್ ಒಂದು ಕ್ಷಣ ಕಣ್ಣನ್ನ ಮುಚ್ಕೊಂಡೇ ಬಿಟ್ಟ. ಯಾವುದೇ ಮುರುಕವಿಲ್ಲದೆ, ಒಂದು ಸ್ವಲ್ಪವೂ ಕೂಡ ಭಯ ಅಥವಾ ನೋವು ಏನೂ ಇಲ್ಲ. ಅಲ್ಲಿಂದ ಹೊರನಡೆದ ಆ ವ್ಯಕ್ತಿಯನ್ನೇ ಕಿರಣ್ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಏನ್ ಮಾಡ್ತಿದ್ಯಾ ನೀನು? ಆ ವ್ಯಕ್ತಿಗೆ ದ್ರೋಹ ಮಾಡಲು ಮುಂದಾಗಿದೀಯಾ? ಆ ದೆವ್ವಕ್ಕೆ. ವಿಕ್ರಾಂತ್, ಏನಾದ್ರೂ ವಿಷಯ ತಿಳಿಯಿತೋ ನೀನು ನೇರವಾಗಿ ಯಮಪುರಿಗೆ ಹೋಗ್ಬೇಕಾಗತ್ತೆ. ಎದುರುಗಿದ್ದವನ ಕೋಪ ನೋಡಿ ಜೈ ಕಿರಿಕಿರಿಯಿಂದ ಹೇಳ್ತಾನೆ. ನನಗೆ ಬೇರೆ ದಾರಿ ಇಲ್ಲ ಜೈ. ಈ ಸಿನಿಮಾದ ನಾಯಕ ನಾನಾಗಿದ್ರು ಎಲ್ಲರೂ ಅವನತ್ತಲೇ ಆಕರ್ಷಿತರಾಗ್ತಾರೆ. ಅವನು ಈ ಕ್ಷೇತ್ರಕ್ಕೆ ಬಂದದ್ದು ನನ್ನ ನಂತರ. ಆದರೂ ಅವನ ಸ್ಥಾನ ನನಗಿಂತ ದೊಡ್ಡದೇ ಇದೆ. ಇದನ್ನೆಲ್ಲ ಕಂಡು ನನಗೆ ಹುಚ್ಚು ಹಿಡಿತಿದೆ. ರಾಮ್ ತನ್ನ ಕೂದಲನ್ನ ಎಳೆದುಕೊಳ್ಳುತ್ತಾ ಆಕ್ರೋಶವನ್ನ ಹೊರಹಾಕಿದ್ದ. ದಯಾ, ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗ್ತದೆ. ಆದರೆ ಅವನ ವಿರುದ್ಧ ಬೆರಳೆತ್ತೋಕೆ ನಮಗೆ ಖಂಡಿತ ಆಗೋದೇ ಇಲ್ಲ. ಅದು ನಿಮಗೂ ಗೊತ್ತು ತಾನೇ? ಜೈ ಅವನನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನ ಬಹಳ ಪಡ್ತಾ ಇದ್ದಾನೆ. ನೋಡು ಜೈ, ಅವನನ್ನ ಕೆಳಗಿಳಿಸಲು ನಾನು ಒಂದು ಆಯುಧವನ್ನೇ ಹುಡುಕಿಯೇ ತೀರುತ್ತೇನೆ. ಅವನ ದೌರ್ಬಲ್ಯವನ್ನ ಪತ್ತೆ ಹಚ್ಚುತ್ತೇನೆ. ಆಗ ಅವನನ್ನ ಬುಗುರಿಯ ಹಾಗೆ ಆಡಿಸೋಕೆ ತುಂಬಾ ಸುಲಭ. ರಾಮ್ ಮುಷ್ಟಿ ಬಿಗಿದು ಹೇಳಿದ ಮಾತಿಗೆ ಜೈ ಕೇವಲ ದೈನ್ಯತೆಯಿಂದ ಮೂಗು ಮುಚ್ಕೊಂಡ. ಅಷ್ಟರಲ್ಲಿ ಅಮ್ಮಿ ಎಂಬ ಯುವತಿ ಅವರತ್ತ ಬರುತ್ತಿರುವುದನ್ನ ಕಂಡು ಇಬ್ಬರು ಕೂಡ ಮೌನವಾಗ್ಬಿಟ್ರು. ಅವಳು ತನ್ನ ತಂದೆ ಕರೆಯುತ್ತಿರುವುದಾಗಿ ತಿಳಿಸ್ತಾಳೆ. ಎದುರುಗಿದ್ದ ಮದ್ಯದ ವಾಸನೆಗೆ ಅವಳು ಮೂಗನ್ನ ಮುಚ್ಕೊಂಡು ಅಲ್ಲಿಂದ ತಕ್ಷಣ ಬೇಗನೆ ಹೊರಟು ಬಿಡ್ತಾಳೆ. ರಾಮ್ ಅವಳು ಹೋಗುವುದನ್ನೇ ನೋಡುತ್ತಾ ತುಟಿ ನಿಕ್ಕುತ್ತಾ ಹೇಳ್ತಾನೆ, ಅಬ್ಬಾ, ಅವಳು ಎಂತಹ ಸೌಂದರ್ಯವತಿ. ಅವಳ ಮೇಲಿದ್ದ ಕಣ್ಣು ತೆಗೆಯಲು ಸಾಧ್ಯವಾಗುತ್ತಿಲ್ಲ. ಅವಳನ್ನ ಪಡೆಯಲು ನಾನು ಎಷ್ಟು ದೂರ ಹೋಗಲು ಸಿದ್ಧ. ಅವನ ದೃಷ್ಟಿ ಅವಳ ದೇಹದ ಅಂದದ ಮೇಲೆ ಹರಿದಾಡ್ತಾ ಇತ್ತು. ಮೃದುವಾದ ಬಿಳಿ ಹಾಸಿಗೆಯ ಮೇಲೆ ಸೊಂಟದವರೆಗೆ ಹೊದಿಕೆಯನ್ನ ಹೊತ್ಕೊಂಡು ಅವನು ಕಾಮಭರಿತ ದೃಷ್ಟಿಯಿಂದ ತನ್ನ ಬಳಿಗೆ ಬರುತ್ತಿದ್ದ ಅವಳನ್ನ ನೋಡ್ತಾ ಇದ್ದಾನೆ. ಅವಳು ಅವನ ಕುತ್ತಿಗೆಯನ್ನ ಅಪ್ಪಿಕೊಂಡಿದ್ಲು. ಅವನ ಕುತ್ತಿಗೆಯಲ್ಲಿ ತೂಗಾಡ್ತಿದ್ದಂತಹ ಚಿನ್ನದ ಶಿಲುಬೆಯ ಲಾಕೆಟ್ ಅನ್ನ ನೋಡಿ ಅವಳು ಮೋಹಕವಾಗಿ ನಗುತ್ತಾ ಕೈ ಚಾಚಿದಾಗ ಅವನು ಅವಳನ್ನ ಪೂರ್ತಿಯಾಗಿ ನುಂಗು ಬಿಡುವಂತೆ ದಿಟ್ಟಿಸ್ತಾ ಇದ್ದ. ಕಟ್. ಕ್ಯಾಮ್ರಾ ಆಫ್ ಆಗ್ತಿದ್ದಂತೆಯೇ ಅವನು ಅವಳ ಕಡೆಗೆ ತಿರುಗಿ ನೋಡದೆ ಎದ್ದು ನಿಂತನು. ಆದರೆ ಆ ನಟಿ ಅವನನ್ನ ಇದ್ದಕ್ಕಿದ್ದಂತೆ ತನ್ನ ಕಡೆಗೆ ಎಳೆದಳು. ಅವನು ನಿರೀಕ್ಷಿಸದ ಕಾರಣ ಪೂರ್ತಿ ಬಲದೊಂದಿಗೆ ಅವಳ ಮೇಲೆ ಬಿದ್ದನು. ಆ ನೋವು ಕೂಡ ಅವಳಿಗೆ ಮಾದಕವಾಗಿಯೇ ಕಾಣ್ತು. ಕ್ಷಣಾರ್ಧದಲ್ಲಿ ಸುತ್ತಲಿನ ಗದ್ದಲ ನಿಂತು ಹೋಗುತ್ತೆ. ಎಲ್ಲರೂ ಭಯದಿಂದ ಉಸಿರನ್ನ ಬಿಗಿ ಹಿಡಿದು ಅವನ ಕೆಂಪಾದ ಮುಖವನ್ನೇ ನೋಡ್ತಾ ಇದ್ರು. ಅವಳು ಅವನ ಕುತ್ತಿಗೆಗೆ ಕೈ ಹಾಕಿ ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಳ್ತಾ ಇದ್ದಾಳೆ. ಅವನ ತುಟಿಗಳಿಗೆ ಮುತ್ತಿಕ್ಕುವ ಹಠಕ್ಕೆ ಬಿದ್ದವಳಂತೆ ಒಂದು ರೀತಿ ವರ್ತಿಸ್ತಾ ಇದ್ಲು. ಆತನನ್ನ ನೋಡಿದ ತಕ್ಷಣ ಅವಳಿಗದೇನಾಯ್ತೋ ಏನೋ, ಎಲ್ಲವನ್ನ ಮರೆತು ಆತನ ಒಂದು ಮೋಹಕ್ಕೆ ಸಿಲುಕಿದ್ಲು. ಮೋಲ್, ನಿನ್ನ ಅಹಂಕಾರ ಪ್ರದರ್ಶಿಸಲು ನನ್ನ ಬಳಿ ಬಂದ್ರೆ ನಾನು ನಿನ್ನನ್ನು ಇಲ್ಲೇ ಮುಗಿಸ್ಬಿಡ್ತೇನೆ. ಅವನು ಗರ್ಜಿಸುತ್ತಾ ಹಾಸಿಗೆಯಿಂದ ಅವಳ ಕೂದಲನ್ನ ಹಿಡಿದು ಎಬ್ಬಿಸಿ ಅವಳ ಹಣೆಯನ್ನ ಗೋಡೆಗೆ ಹೊತ್ತಿ ಹಿಡಿದು ಕುತ್ತಿಗೆಯನ್ನ ಬಿಗಿದಿದ್ದ. ಅವಳಿಗೆ ಉಸಿರು ಕಟ್ಟಿದ್ದಂತಾಗಿ ಕಣ್ಣುಗಳು ಹೊರ ಬಂದವು. ಸುತ್ತಲಿದ್ದ ಸಿಬ್ಬಂದಿ ಗಾಬರಿಯಿಂದ ಓಡಿ ಬರುತ್ತಾರೆ. ಸರ್ 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 ದಯವಿಟ್ಟು ಸರ್, ಅವಳು ನಟಿ, ದಯವಿಟ್ಟು ಬಿಟ್ಟು ಬಿಡಿ ಸರ್, ಅವಳಿಂದ ತಪ್ಪಾಗಿದೆ. ಅದನ್ನು ನಾವು ಏನಾದರೂ ಎಲ್ಲರೂ ತಡೆಯಲು ಪ್ರಯತ್ನಿಸಿದ್ರು. ಅವನು ಮಾತ್ರ ಕದಲೇ ಇಲ್ಲ. ಕೊನೆಗೆ ನಿರ್ದೇಶಕ ಕಿರಣ್ನಾಥ್ ಅವನ ಕೈಯನ್ನ ಹೊತ್ತಿ ಹಿಡಿದು ಬೇಡಿಕೊಂಡಾಗ ಅವನು ಉಸಿರಾಡಲು ಒದ್ದಾಡ್ತಿದ್ದ ಆ ನಟಿಯನ್ನ ಪಕ್ಕಕ್ಕೆ ದೂಡಿ ತನ್ನ ಕೋಣೆಗೆ ತೆರಳಿದ್ದ. ಆತನ ವ್ಯಕ್ತಿತ್ವ ಎಷ್ಟು ಕೆಟ್ಟದ್ದು, ಯಪ್ಪ ಭಯಂಕರ. ಅವಳು ಹಾಸಿಗೆ ಮೇಲೆ ಬಿದ್ದು ಉಸಿರಿಗಾಗಿ ಚಡಪಡಿಸುತ್ತಿರುವುದನ್ನ ಕಂಡು ಕಿರಣ್ ಅವಳಿಗೆ ನೀರು ಕೊಟ್ಟನು. ಅವಳು ದಣಿದಿದ್ರೂ ಕೂಡ ಒಂದೇ ಉಸಿರಿಗೆ ನೀರನ್ನ ಕುಡಿದಿದ್ಲು. ಈಗ ಹೇಗಿದೆಯಾ ಶ್ರೇಯಾ? ಕಿರಣ್ ಕಾಳಜಿಯಿಂದ ಕೇಳಿದ್ದ. ಆಕೆ ದಕ್ಷಿಣ ಭಾರತದ ಖ್ಯಾತ ನಟಿ ಶ್ರೇಯಾ ಮೆಹ್ತಾ, ಚಿತ್ರದ ನಿರ್ಮಾಪಕರ ಮಗಳು. ಪರವಾಗಿಲ್ಲ ಕಿರಣ್, ನಾನು ಚೆನ್ನಾಗಿದ್ದೇನೆ.
ಎಂದು ಅವಳು ನೋಯುತ್ತಿದ್ದ ಕುತ್ತಿಗೆಯನ್ನ ಸವರುತ್ತಾ ನುಡಿದ್ಲು. ಅಷ್ಟು ಜನರ ಮುಂದೆ ಅವಮಾನವಾದದ್ದಕ್ಕೆ ಅವಳು ಮುಜುಗರ ಅನುಭವಿಸ್ತಾನೇ ಇದ್ಲು. ಕಿರಣ್ ಎಲ್ಲರನ್ನ ಕೋಣೆಯಿಂದ ಹೊರಗೆ ಹೋಗುವಂತೆ ಸನ್ನೆ ಮಾಡಿದ್ದ. ಕೋಣೆಯೊಳಗೆ ಹೋದ ಕಿರಣ್ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಂತಹ ಗಾಜಿನ ಚೂರುಗಳನ್ನ ನೋಡಿ ದಂಗಾಗ್ಬಿಟ್ಟ. ವಿಕ್ರಾಂತ್! ಕಿರಣ್ ಮೆಲ್ಲಗೆ ಕರೆದ. ವಿಕ್ರಾಂತ್ ಉದ್ವಿಗ್ನ ಮುಖದೊಂದಿಗೆ ಕಣ್ಣು ಮುಚ್ಚಿ ಕುಳಿತಿದ್ದ. ಅವಳಿಗೆ ಎಷ್ಟು ಧೈರ್ಯವಿದ್ರೆ ನನ್ನನ್ನ ಮುಟ್ಟಲು ಪ್ರಯತ್ನಿಸ್ತಾಳೆ. ಅವಳನ್ನ ಜೀವಂತವಾಗಿ ಬಿಡಬಾರ್ದಿತ್ತು. ವಿಕ್ರಾಂತ್ ಆವೇಶದಿಂದ ಕಿರಣ್ನ ಕುತ್ತಿಗೆಗೆ ಕೈ ಹಾಕಿದಾಗ ಕಿರಣ್ ಎದುರಿ ಹೋದನು. ಆದರೆ ವಿಕ್ರಾಂತ್ ತಕ್ಷಣ ಕೈಬಿಟ್ಟು ತನ್ನ ಎದುರಿಗಿದ್ದ ಕನ್ನಡಿಯ ಮೇಲೆ ಬಲವಾಗಿ ಗುದ್ದಿದ್ದ. ಕನ್ನಡಿ ಹೊಡೆದು ಅವನ ಕೈಯಿಂದ ರಕ್ತ ಅನ್ನೋದು ಹರಿಯಲು ಆರಂಭಿಸುತ್ತೆ. ರಕ್ತ. ಕಿರಣ್ ಆತಂಕದಿಂದ ಅವನ ಕೈಯನ್ನ ಬಿಗಿಯಾಗಿ ಹಿಡಿದಿದ್ದ. ವಿಕ್ರಾಂತ್, ಅವಳ ತಂದೆ ನಿರ್ಮಾಪಕ ಎಂಬುದು ನಿನಗೂ ಗೊತ್ತು, ನನಗೂ ಗೊತ್ತು. ಅವಳ ಜೊತೆಗಿನ ಒಂದು ಫಿಲ್ಮ್ ಶೂಟಿಂಗ್ ಈಗಷ್ಟೇ ಮುಗಿದಿದೆ. ಶ್ರೇಯಾ ನಿನಗೆ ಕೆಟ್ಟದ್ದೇನು ಮಾಡಲಿಲ್ವಲ್ಲ? ಕಿರಣ್ ಮಾತು ಕೇಳಿ ವಿಕ್ರಾಂತ್ ತೀಕ್ಷ್ಣವಾಗಿ ನೋಡ್ದ. ಆ ನೋಟಕ್ಕೆ ಕಿರಣ್ ಮರು ಮಾತನಾಡದೆ ಸುಮ್ಮನಾಗ್ತಾನೆ. ಕಿರಣ್ ಅವನ ಕೈಯನ್ನ ಸ್ವಚ್ಛಗೊಳಿಸಿ ಬ್ಯಾಂಡೇಜನ್ನು ಹಾಕ್ತಾನೆ. ಇಂದಿಗೆ ಚಿತ್ರೀಕರಣ ಮುಗಿದಿದೆ. ಇನ್ನುಳಿದ ಭಾಗಗಳನ್ನು ಮಲೆನಾಡಿನ ವೈದ್ಯರ ಮಠದಲ್ಲಿ ಚಿತ್ರೀಕರಿಸಬೇಕು. ಅದಕ್ಕೆ 3-4 ತಿಂಗಳು ಬೇಕು. ನಾನಿಂದು ಮನೆಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ವಿಕ್ರಾಂತ್ ಯಾವುದೇ ಉತ್ತರವನ್ನ ನೀಡದೆ ಹಾಸಿಗೆಯ ಮೇಲೆ ಸುಮ್ಮನೆ ಮಲಗಿದ್ದ. ಅಷ್ಟರಲ್ಲಿ ಕಿರಣ್ನ ಫೋನ್ ಮೊಳಗಿತ್ತು. ಅಮ್ಮನ ಕರೆಯನ್ನ ಕಂಡು ಅವನು ಮುಗುಳ್ನಕ್ಕೂ ಉತ್ತರಿಸ್ತಾನೆ. ಏನಮ್ಮ, ಅವನಿಗೆ ಫೋನ್ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಫೋನ್ ಮಾಡ್ತಾ ಇದೀಯಾ? ಕಿರಣ್ ಕೇಳಿದ. ಹೌದು ಕಂದ, ಅವನು ಫೋನ್ ಎತ್ತಾ ಇಲ್ಲ, ಅವನು ಬರ್ತಾನೋ ಇಲ್ವೋ ಅಂತ ಹೇಳಿ ತಿಳಿಯಲು ಕರೆ ಮಾಡಿದ್ದೆ ಎಂಬ ಅಮ್ಮನ ಪ್ರೀತಿಯ ಧ್ವನಿಯನ್ನ ಕೇಳಿ ವಿಕ್ರಾಂತ್ ಕಣ್ಣು ತೆರೆಯದೆ ಎಲ್ಲವನ್ನ ಆಲಿಸ್ತಾ ಇದ್ದ. ಗೊತ್ತಿಲ್ಲ ಅಮ್ಮ. ಶೂಟಿಂಗ್ ಗದ್ದಲದಲ್ಲಿ ಅವಳು ಅವನನ್ನ ಮುಟ್ಟಲು ಪ್ರಯತ್ನಿಸಿದಾಗ ಇವನು ಕೋಪಗೊಂಡಿದ್ದಾನೆ. ಬಹುಶಃ ಅದಕ್ಕೆ ಅವನು ಫೋನ್ ಎತ್ತುತ್ತಾ ಇಲ್ಲ. ಅವನು ಯಾರ ಜೊತೆನೂ ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ ಅಮ್ಮ ಎಂದು ಕಿರಣ್ ಮೆಲ್ಲನೆ ಹೇಳಿದ್ದ. ಅತ್ತ ಕಡೆಯಿಂದ ಅಮ್ಮನ ನಿಟ್ಟುಸಿರು ಕೇಳಿಸ್ತು. ಅವನು ಇನ್ನೂ ಎಷ್ಟು ದಿನ ಹೀಗೆ ಇರ್ತಾನೋ? ಒಮ್ಮೆಯಾದರೂ ಹಿಂತಿರುಗಿ ನೋಡುವುದಲ್ಲವೇ? ಅವರ ಧ್ವನಿಯಲ್ಲಿನ ನೋವು ಕಿರಣನ್ನ ಸಂಕಟಕ್ಕೆ ಈಡು ಮಾಡಿತ್ತು. ಇಲ್ಲಿ ಗದ್ದಲವಿದೆ ಅಮ್ಮ. ಅವನು ಎದ್ದ ನಂತರ ಮಾತನಾಡಲು ಹೇಳುತ್ತೇನೆ ಎಂದು ಕರೆ ಕಡಿತಗೊಳಿಸಿದ ಕಿರಣ್, ಇವನು ಯಾರನ್ನ ಹತ್ತಿರ ಸೇರಿಸೋದೇ ಇಲ್ಲ. ಈ ಹಠದಿಂದ ಇವನು ಹೇಗೆ ಬದುಕುತ್ತಾನೋ ಏನೋ ಎಂದು ಗೊಣಗುತ್ತಾ ತನ್ನ ಬಟ್ಟೆಗಳನ್ನ ಬ್ಯಾಗಿಗೆ ತುಂಬಿಸ್ಕೊಳ್ಳೋಕೆ ಆರಂಭಿಸ್ತಾನೆ. ಇವನ ಕಥೆ ಏನು, ಇವನ ಚರಿತ್ರೆ ಏನು, ಇವನ ಇತಿಹಾಸದಲ್ಲಿ ಏನಿದೆ, ಇವನು ಯಾಕಿಷ್ಟು ಕೋಪಿಷ್ಟ ಅನ್ನೋದನ್ನ ತಿಳಿಬೇಕು ಅಂದರೆ ನೀವು ಮುಂದಿನ ಭಾಗಕ್ಕೋಸ್ಕರ ಕಾಯಬೇಕಾಗತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೆಂಬರ್ಸ್ ಕೆಲವರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳೋದು ಮರಿಬೇಡಿ.